ಯೆಶಾಯ 40ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು ನಡೆದು ಬಳಲರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನನ್ನ ಜನರು ಅವರು ಏನ್ ಮಾಡುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಅಭಿವೃದ್ಧಿ ಆಗುವರು ಎಂದು ಆತನು ನಮ್ಮೊಟ್ಟಿಗೆ ಮುಂಜಾನೆ ವೇಳೆಯಲ್ಲಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಹದ್ದಿಗೆ ಬರುವಂತೆಯೇ ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ, ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ಆತನು ದಯಪಾಲಿಸಿಕೊಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂತಹ ಬಲಹೀನತೆಗಳನ್ನ ಮಾರ್ಪಡಿಸುವಂತಹ ದೇವರು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಹೊಸ ಬಲವನ್ನ ತಂದು ಕೊಡುವವನಾಗಿದ್ದಾನೆ. ನಾವು ಇವತ್ತೇನಾಗುವುದಿಲ್ಲ, ನಡೆದರೂ ಬಳಲಿ ಹೋಗುವುದಿಲ್ಲ, ಓಡಿದರೂ ಮುಗ್ಗರಿಸಿ ಬೀಳುವುದಿಲ್ಲ. ಯಾಕೆಂದ್ರೆ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಆತನು ಇರುವುದರಿಂದ ನಮ್ಗೆ ಇವತ್ತೇನಿಲ್ಲ, ಬಲಹೀನತೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಾ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಹದ್ದಿಗೆ ಬರುವಂತೆಯೇ ದೇವರು ಅಭಿವೃದ್ಧಿಯಾದ ಕಾರ್ಯದಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಹದ್ದಿಗೆ ಬರುವಂತೆಯೇ ಹೊಸ ಯೌವನವನ್ನ ದೇವರು ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ. ನಾವು ಆತನ ಜನರಾಗಿರುವುದರಿಂದ, ನಾವು ಆತನ ಮಕ್ಕಳಾಗಿರುವುದರಿಂದ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ತಂದು ಕೊಡುವವನಾಗಿದ್ದಾನೆ. ಒಂದು ರೆಕ್ಕೆಗಳನ್ನ ಚಾಚಿಕೊಂಡು ಒಂದು ವಿಶಾಲವಾಗಿ ನಾವು ಅಭಿವೃದ್ಧಿ ಆಗ್ಲಿಕ್ಕಾಗುವಂತೆ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಯಾವಾಗ ದೇವರ ಬಲವು ನಮ್ಮ ಜೀವಿತದಲ್ಲಿ ಇಳಿದು ಬರುವಂತದ್ದಾಗಿದೆಯೋ, ಯಾವಾಗ ಕರ್ತನ ಕೃಪೆಯು ನಮ್ಮ ಜೀವಿತದಲ್ಲಿ ಇಳಿದು ಬರುವಂತದ್ದಾಗಿದೆಯೋ, ಆಗ ನಾವೇನ್ ಮಾಡುವವರಾಗಿದ್ದೇವೆ, ಹದ್ದುಗಳಂತೆ ಹೊಸ ಯೌವನವನ್ನು ನಾವು ನಮ್ಮ ಜೀವಿತದಲ್ಲಿ ತಂದುಕೊಳ್ಳುವವರಾಗಿದ್ದೇವೆ, ಹೊಂದಿಕೊಳ್ಳುವವರಾಗಿದ್ದೇವೆ. ಇಷ್ಟು ದಿನದಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಬಲಹೀನತೆ ನಡೆದು ಹೋಗ್ತಾ ಇರಬಹುದು. ಆದರೆ ದೇವರೇ, ನನ್ನ ಈ ಬಲಹೀನತೆನ ನೀನು ಮಾರ್ಪಡಿಸು ಸ್ವಾಮಿ, ಹದ್ದುಗಳಂತೆ ನಾನು ಹಾರಬೇಕು ದೇವರೇ, ಹದ್ದುಗಳಂತೆ ಯೌವನವನ್ನು ನಾನು ಹೊಂದಿಕೊಳ್ಬೇಕು ದೇವರೇ ಎಂದು ಕರ್ತನಿಗೆ ನಾವು ಬಿಟ್ಟುಕೊಡುವಾಗ, ಒಪ್ಪಿಸಿಕೊಡುವಾಗ, ಆಗ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಬಂದು ಹೊಸ ಬಲವನ್ನು ನಾವು ಹೊಂದಿಕೊಂಡು ನಾವು ಏನಾಗುವವರಾಗಿದ್ದೇವೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ಕರ್ತನೆ ಹೊಸ ಬಲವನ್ನ ಕೊಟ್ಟು ಅವರು ಹದ್ದುಗಳಂತೆ ಅಭಿವೃದ್ಧಿ ಆಗುವಂತೆ, ಏರುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.